ವಿಕಿರಣಪಟುತ್ವ ರೇಡಿಯೋ ಆಕ್ಟಿವಿಟಿ. ಒಂದು ಧಾತುವಿನಿಂದ ತನ್ನಂತೆ ತಾನೇ ವಿಕಿರಣವನ್ನು ಉತ್ತೇಜಿಸುತ್ತಿದ್ದರೆ ಘಟಕವನ್ನು ವಿಕಿರಣಪಟುತ್ವ ಎನ್ನುವರು. ಯಾವ ವಸ್ತುಗಳು ವಿಕಿರಣವನ್ನು ಉತ್ತೇಜಿಸುತ್ತವೆಯೋ ಅವುಗಳನ್ನು ಸ್ವಾಭಾವಿಕಿರಣ ಎನ್ನುವರು. ಹೆಚ್ಚು ವಿಕಿರಣಪಟುತ್ವ ರೇಡಿಯೋ. ಅದ ರೇಡಿಯೋನೇ ವಿಕಿರಣಪಟುತ್ವ ಹೆಚ್ಚು ಅಂತ ಹೇಳಿದವರು ಮೇರಮ್ ಕ್ಯೂರಿ. ವಿಕಿರಣಪಟುತ್ವ ಯುರೇನಿಯಂ, ಪೊಲೋನಿಯಂ, ಥೇರಿಯಂ, ಆಕ್ಟಿನಿಯಂ, ರೇಡಿಯಂ. ರುದರ್ಫೋರ್ಡ್ ವಿಕಿರಣಶೀಲ ವಸ್ತುಗಳು 3 ವಿಕಿರಣಗಳು ಬರುತ್ತವೆ. ರುದರ್ಫೋರ್ಡ್ ಏನರು ವಿಕಿರಣಶೀಲ ವಸ್ತುಗಳೇ 3 ವಿಕಿರಣ ಬರ್ತವೆ. ಅಲ್ಫಾ ವಿಕಿರಣ, ಬೀಟಾ ವಿಕಿರಣ, ಗಾಮಾ ವಿಕಿರಣ ಅಂತೇಳಿ. ಅಲ್ಫಾ ವಿಕಿರಣ ಧನಕಣ 2 ಪ್ರೋಟಾನ್ ನ್ಯೂಟ್ರಾನ್ಗಳಿಂದ ಹೀಲಿಯಂ ಆಗಿದೆ. ಅಲ್ಫಾ ವಿಕಿರಣ ಹೀಲಿಯಂ ಸಮ ಕ್ಯಾಥೋಲಿಕ್ ಕಡೆ ಬಾಗುತ್ತದೆ. ಬೀಜ ಕೇಂದ್ರದಿಂದ ಅಲ್ಫಾ ವಿಕಿರಣ ಉತ್ಪಾದನೆ ಅಲ್ಫಾಕ್ಷಯನ. ಬೀಟಾ ಕಣ ಋಣಕಣ, ಗಾಮಾ ಕಿರಣ ವಾಯ್. ವಿಕಿರಣ ಪತ್ತೆ ಸಾಧನ. ವಿಕಿರಣಶೀಲ ಪತ್ತೆ ಮಾಡಲು ಗೀಗಾ ಮುಲ್ಲರ್, ವಿಲ್ಸನ್ಸ್ಕೌಂಡಿ ವೆಬ್ನರ್. ವೆಬ್ನರ್ ಇವು ಮಾಪನದಿಂದ ಕಂಡುಹಿಡಿತಾರೆ ವಿಕಿರಣಪಟುತ್ವ ಸಾಧನ, ಪತ್ತೆ ಮಾಡೋ ಸಾಧನ. ವಿಕಿರಣ ಸಮಸ್ಥಾನಿಗಳು ರೇಡಿಯೋ ಐಸೋಟೋಪ್ಗಳು ಒಂದು ಪರಮಾಣು ಸಂಖ್ಯೆ ಬೇರೆ ಬೇರೆ ಪರಮಾಣು ರಾಶಿಯಾಗಿದೆ. ನೈಸರ್ಗಿಕ ಸಮಸ್ಥಾನಿಗಳು ಜಲಜನಕ ಸಮಸ್ಥಾನಿಗಳು ಟ್ರೋಪಿಯಂ H1, ಡ್ಯೂಟೇರಿಯಂ H2, ಟ್ರಿಟೇರಿಯಂ H3. ಕಾರ್ಬನ್ ಸಮಸ್ಥಾನಿಗಳು ಯುರೇನಿಯಂ ಕೃತಕ ಸಮಸ್ಥಾನಿಗಳು. ಸೋಡಿಯಂ ಔಷಧಿ ತಯಾರಿಕೆಯಲ್ಲಿ ರಂಜಕ. ಅಯೋಡಿನ್ ಗಂಟಲು ಕ್ಯಾನ್ಸರ್ ಚಿಕಿತ್ಸೆಗೆ. ಕೋಬಾಲ್ಟ್ ಕ್ಯಾನ್ಸರ್ ಮೆದುಳುಗಡ್ಡೆ ತೆಗೆಯಲು. ಇಂಗಾಲ ಪಳವಳಿಕೆ ವಸ್ತು ಪತ್ತೆ ಮಾಡಲು. ಇರಡಿ ಯಂತ್ರಗಳ ಬಿರುಕು. ಕೋಬಾಲ್ಟ್ ಗಾಮಾ ಕಿರಣ. ಥೋರಿಯಂ ಮೊನೋಸೈಟ್ ರೇಡಿಯೋ ವಿಕಿರಣ ಹೊರಸೂಸುವುದನ್ನು ಪಲ್ಸರ್ನವರು. ರೇಡಿಯೋವನ್ನು ಪಿಂಚ್ ಬ್ಲೇಡ್ ಅದರಿಂದ ಪಡೆಯಲಾಗುತ್ತದೆ. ವಿಕಿರಣಶೀಲ ಉತ್ತೇಜಿಸುವುದಿಲ್ಲ ನ್ಯೂಟ್ರಾನ್ಗಳು. ಕಡಿಮೆ ಭೇದಿಸಬಲ್ಲ ವಿಕಿರಣ ಅಲ್ಫಾ. ರೇಡಿಯೋ ಕಾರ್ಬನ್ ಪಳವಳಿಕೆ ವಯಸ್ಸು ಪತ್ತೆ ಮಾಡಲು. ಜೈವಿಕ ಕ್ರಿಯಾಕಾರದ ಇಂಧನ ಯುರೇನಿಯಂ. ಭಾರತ ಮೊದಲ ಜೈವಿಕ ಸ್ಫೋಟ ಪೋಖ್ರಾನ್ದಲ್ಲಿ. ಅಪ್ಸರ ಅಣು ರಿಯಾಕ್ಟರ್. ಗಾಮಾ ವಿಕಿರಣ ಕಂಡುಹಿಡಿದವರು ಸಿಂಟ್ ಲೆಂಟ್ ಕೌಂಟರ್. ನ್ಯೂಟ್ರಾನ್ ಹೀರಿಕೊಳ್ಳಲು ನ್ಯೂಟ್ರಾನ್ ಸೀಸ ಬಳಕೆ. ನ್ಯೂಟ್ರಾನ್ ಹೀರಿಕೊಳ್ಳಲು ನ್ಯೂಕ್ಲಿಯರ್ನಲ್ಲಿ ಸೀಸ ಬಳಕೆ. ನ್ಯೂಕ್ಲಿಯರ್ ಕ್ರಿಯಾಗಾರ ನಿರ್ಮಿಸಲು ಜರ್ಮನಿ ಬೇಕು. ಕೋಬಾಲ್ಟ್ 60 ಗಾಮಾ ಕಿರಣ ಹೊರಸೂಸುತ್ತದೆ. U-92 ಮ್ಯಾಗ್ 335 ಪರಮಾಣು ಬೀಜದಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ 0. ಯಾವು ವಿಕಿರಣಪಟುತ್ವ ಅಲ್ಲ. ಅಸ್ಟಾಟಿಕ್ ವಿಕಿರಣಪಟುತ್ವದ, ಫ್ರಾನ್ಸಿಯಂ ವಿಕಿರಣಪಟುತ್ವ ಇಲ್ಲ, ಟ್ರಿಯಾನ್ ವಿಕಿರಣ ಇಲ್ಲ, ಜಿಯೋನಿಯಂ ವಿಕಿರಣ ಇಲ್ಲ. ಒಂದು ನ್ಯೂಕ್ಲಿಯರ್ ವಿದಳನದಿಂದ 3.2 × 10 ಜೌಲ್ ಶಕ್ತಿ ಬಿಡುಗಡೆ ಆದರೆ 10 mH ಶಕ್ತಿ ಬಿಡುಗಡೆ ಆದರೆ 10 ಗಂಟೆ ವಿದಳನ ಸಂಖ್ಯೆ ಇಷ್ಟಾಗ್ತದೆ. ನೀರಿನಲ್ಲಿ ರೇಡಿಯಂ ವಿಕಿರಣ ಕುದಿಸಿದಾಗ ಅದರ ಕ್ರಿಯೆ ಏನೂ ಬದಲಾಗುವುದಿಲ್ಲ. ರ್ಯಾಪ್ಸನ್ ವಿಭಾಗದ ಸ್ಥಾನ ನ್ಯೂಟ್ರಾನ್ಗಳು. ಜೈವಿಕ ಕ್ರಿಯಾಕಾರದಲ್ಲಿ ಮಂದಕ ಕಾರ್ಯ ದ್ವಿತೀಯ ಹಂತ ನ್ಯೂಟ್ರಾನ್ ವೇಗ ಕಡಿಮೆ ಮಾಡಲು. ಯುರೇನಿಯಂ 238 ಅಯಾಸ್ಟನ್. ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಬೋರಾನ್ ಕ್ಯಾಂಡಿಯಂ ಬಳಕೆ ನಿಯಂತ್ರಣದಿಂದಳಗಾಗಿ ಉಪಯೋಗ. ಬೋರಾನ್ ಕ್ಯಾಂಡಿಯ ಬಳಕೆ ನಿಯಂತ್ರಕ ದಂಡಗಳಾಗಿ ಉಪಯೋಗ ನ್ಯೂಕ್ಲಿಯರ್ದಲ್ಲಿ. ಭಾರತ ದೊಡ್ಡ ಪರಮಾಣು ಸಂಶೋಧನಾ ರಿಯಾಕ್ಟರ್ ಧ್ರುವ. ನರೋರಾ ಅಣು ವಿದ್ಯುತ್ ಸ್ಥಾವರ ಯುಪಿದಲ್ಲಿ.
ಅಣು ಒಪ್ಪಂದ ಮುಖ್ಯ ಕಾರಣ ವಿದ್ಯುತ್ ಕೊರತೆ ನೀಗಿಸಲು. ವಿಕಿರಣ ಧೂಳನ್ನು ಭೂಮಿಯ ಹತ್ತಿ ಮುಕ್ಕಬೇಕು. ಹೈಡ್ರೋಬಾಂಬ್ ಪರಮಾಣು ಬೀಜ ಸಮ್ಮಿಲನ. ಹೈಡ್ರೋಬಾಂಬ್ ಕಂಟ್ರೋಲ್ ರಾಡ್ ನಿಯಂತ್ರಣ ಬಳಸಲು. ಉದ್ದೇಶ ನ್ಯೂಟ್ರಾನ್ ಮಂದಗೊಳಿಸಲು. ಕಂಟ್ರೋಲ್ ರಾಡ್. ನಮ್ಮ ಮೂಳೆಯಲ್ಲಿ ವಿಕಿರಣಶೀಲ ಧಾತು ಸ್ಟ್ರಾನಿಯಂ. ವಿಕಿರಣಪಟುತ್ವ ಒಂದು ವಸ್ತು ಹೊರಸೂಸುವ ಗಾಮಾ ಕಿರಣಗಳು ಹೆಚ್ಚು ಶಕ್ತಿಶಾಲಿಯಾದ ಪ್ರೋಟಾನ್ಗಳು. ಒಂದು ವಿಕಿರಣ ಧಾತು ಡಿಕ್ಕಿಗೆ ಕನೆಕ್ಟ್ ಅಧ್ಯಯನ. ಯಾವ ವಿಕಿರಣಪಟುತ್ವ ಧಾತು? Fr. ಭಾರತ ಮೊದಲ ಅಣುಶಕ್ತಿ ಚಾಲಿತ ಅಂತರ್ಗಾಮಿ. ಭಾರತದ ಮೊದಲ ಅಣುಶಕ್ತಿ ಚಾಲಿತ ಅಂತರ್ಗಾಮಿ INS ಅರಿಹಂತ್. ಬಾಂಬೆ ಅಟಾಮಿಕ್ ರಿಸರ್ಚ್ ಸೆಂಟರ್ ABR. ಪರಮಾಣು ಸಂಖ್ಯೆಯನ್ನು ಸೂಚಿಸುವುದು ಚಿಹ್ನೆ Z. ಪರಮಾಣು ಬೀಜ ಕೇಂದ್ರ ಚಿಹ್ನೆ X Z ಮೇಗೆ. ಪರಮಾಣು ಮೂಲಭೂತ ಕಣ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಪರಮಾಣು ಮೂಲಭೂತ ಕಣ. ಪರಮಾಣು ಬೀಜದೊಳಗಿನ ಕಣ. ಮೂಲಭೂತ ಕಣ ಅಂದ್ರೆ 3 ಬರ್ತಾವೆ: ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಪರಮಾಣು ಬೀಜ ಕೇಂದ್ರದೊಳಗಿನ ಕಣ ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್ ಬರ್ತಾವೆ. ವಿದ್ಯುತ್ ತಟಸ್ಥೀಕರಣ ನ್ಯೂಟ್ರಾನ್ಗಳು. ನ್ಯೂಟ್ರಾನ್ಗೆ ರಾಶಿ ಇದೆ, ಆವೇಶ ಇಲ್ಲ. ವಿಕಿರಣಪಟುತ್ವ ಶೋಧನೆ ಹೆನ್ರಿ ಬೆಕ್ರೆಲ್. ವಿಕಿರಣಪಟುತ್ವ ಕಿರಣವು ಬೆಕ್ರೆಲ್ ಕಿರಣ ಎನ್ನುವರು. ವಿಕಿರಣಪಟುತ್ವ ಮೊದಲು ಕಂಡುಬಂದ ಧಾತು ಯುರೇನಿಯಂ. ಯುರೇನಿಯಂನಲ್ಲಿ ವಿಕಿರಣಪಟುತ್ವ ಧಾತು ಕಂಡುಬಂದ ಮೊದಲಿಗೆ. ವಿಕಿರಣಪಟುತ್ವ ಎಂಬುದು ಜೈವಿಕ ವಿದ್ಯಮಾನ. ವಿಕಿರಣಪಟುತ್ವ ವಿಕಿರಣಗಳು 3 ಕಿರಣಗಳಾಗಿವೆ ಎಂದು ತೋರಿಸಿದವನು ರುದರ್ಫೋರ್ಡ್. ವಿಕಿರಣಪಟುತ್ವದಲ್ಲಿ 3 ವಿಕಿರಣಗಳಾಗಿವೆ ಎಂದು ತೋರಿಸಿದವನು ರುದರ್ಫೋರ್ಡ್. ಕಾರ್ಬನ್ ಡೇಟಿಂಗ್ ನಿರ್ವಹಣೆಯಲ್ಲಿ C14 ಬಳಸಲು ಕಾರಣ ತಮ್ಮಷ್ಟಕ್ಕೆ ತಾವೇ ಬೀಜ ಬದಲಾವಣೆ ಕ್ರಿಯೆ ಹೊಂದುತ್ತವೆ. ಅಲ್ಫಾ ವಿಕಿರಣ ಹೀಲಿಯಂ ಬೀಜಗಳು. ಬೀಟಾ ಕಣಗಳ ಆವೇಶ ಇಲೆಕ್ಟ್ರಾನ್ಗಳಷ್ಟು ಇರುತ್ತದೆ. ನೈಸರ್ಗಿಕ ವಿಕಿರಣಪಟುತ್ವ ಧಾತು ನೈಸರ್ಗಿಕ CS. ಧನ ಆವೇಶ ಹೊಂದಿರುವ ವಿಕಿರಣ ಧನಾವೇಶ. ಧನಾವೇಶ. ಬೀಟಾ ಕಣಗಳು ವಿಕಿರಣಪಟುತ್ವ ಸಂದರ್ಭದಲ್ಲಿ ಬೀಜದೊಳಗೆ ರೂಪುಗೊಳ್ಳುತ್ತವೆ. ಬೀಟಾ ಕಣಗಳು ವಿಕಿರಣಪಟುತ್ವ ಸಂದರ್ಭದಲ್ಲಿ ಬೀಜ ಕೇಂದ್ರದಲ್ಲಿ ರೂಪುಗೊಳ್ಳುತ್ತವೆ. ರೇಡಿಯಂ 226 ಬೀಜ ತನ್ನನ್ನು ಈ ಕಣವನ್ನು ಹೊರಡಿಸುತ್ತದೆ. ರೇಡಾನ್ 22. 1H1 ಹೆಸರು ಡ್ಯೂಟೇರಿಯಂ. ರೇಡಿಯಂ 226 ಅರ್ಧಾಯುಷ್ಯ 16 ವರ್ಷ. ವಿಕಿರಣಪಟುತ್ವ ಅಲ್ಲ. ಬೀಜವನ್ನು ವಿಕಿರಣಪಟುತ್ವಯಾಗಿ ಮಾಡುವ ವಿದ್ಯಮಾನವನ್ನು ಪ್ರೇರಿತ ವಿಕಿರಣಪಟುತ್ವ. ವಿಕಿರಣಪಟುತ್ವ ಇಲ್ಲ, ಅದು ವಿಕಿರಣಪಟುತ್ವ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಅದು ಕ್ರಿಯೆಯನ್ನು ಪ್ರೇರಿತ ವಿಕಿರಣಪಟುತ್ವ ಅಂತಾರೆ. ಯುರೇನಿಯಂ U92 235. ಅಲ್ಯೂಮಿನಿಯಂ ಈ ಕಣಗಳನ್ನು ತಾಗಿಸಿದಾಗ ವಿಕಿರಣಪಟುತ್ವ ಮಾಡಬಹುದು. ರಂಜಕ 30 ಬೀಜ ಬೀಟಾ ತಾಗಿಸಿದಾಗ ಸಿಲಿಕಾನ್ ಉಂಟಾಗೋದು. ಬೇರೆ ಬೇರೆ ರಾಶಿ ಸಂಖ್ಯೆಗಳು ಒಂದೇ ಧಾತುವಿನ ಪರಮಾಣುಗಳಿಗೆ ಬೇರೆ ಬೇರೆ ರಾಶಿ ಸಂಖ್ಯೆಗಳು ಒಂದೇ ಧಾತುವಿನ ಪರಮಾಣುಗಳಿಗೆ ಐಸೋಟೋಪ್ಗಳು ಎನ್ನುವರು. ಹೈಡ್ರೋಜನ್ ಐಸೋಟೋಪ್ ಅಲ್ಲ. H1 ಇದು H2 ಇವೆಲ್ಲ H1 ಹೆಂಗೆ ಬಂದವಲ್ಲ, ಇಲ್ಲಿ H2 ಬಂದದ. ಇಲ್ಲಿ ತಪ್ಪಿದೆ H2. ಯುರೇನಿಯಂ 235. ಯುರೇನಿಯಂ 238. 92 U238 ಬೀಜ ಕೇಂದ್ರ. ನ್ಯೂಟ್ರಾನ್ ಸಂಖ್ಯೆ 146. ಕ್ಯಾನ್ಸರ್ ಚಿಕಿತ್ಸೆಗೆ ಕೋಬಾಲ್ಟ್ 60. ಪರಮಾಣು ಬೀಜದೊಳಗೆ ಇರುವ ಮೂಲಭೂತ ಕಣಗಳ ಒಟ್ಟಾಗಿ ನ್ಯೂಕ್ಲಿಯರ್ಗಳು ಎನ್ನುವರು. ಐಸೋಟೋಪ್ಗಳಲ್ಲಿ ಸಮಸಂಖ್ಯೆ ಪ್ರೋಟಾನ್, ಅಸಮಾನ ನ್ಯೂಟ್ರಾನ್. ಐಸೋಟೋಪ್ಗಳಲ್ಲಿ ಸಮ ಪ್ರೋಟಾನ್ ಇರ್ತಾವ, ನ್ಯೂಟ್ರಾನ್ ಸಮ ಇರಲ್ಲ. ರೇಡಿಯಂ ವಿಕಿರಣ ಅಳೆಯಲು ಬೆಕ್ಕುವರಿಂದ. ಬೀಟಾ ಕಣ ಸೂಚಿಸೋ ರೀತಿ ಹಿಂಗೆ. ವಿಕಿರಣಪಟುತ್ವ ಅರ್ಧಾಯುಷ್ಯ ಎಂಬುದು ಅರ್ಧ ವರ್ಷದ ಪರಮಾಣು ಕ್ಷಮತೆ ತೆಗೆದುಕೊಳ್ಳೋದು.
ಒಂದು ಪರಮಾಣು ಬೀಜ ಎಕ್ಸ್ ಅಕ್ಷಕ್ಕೆ ಒಳಗಾದ ಜನ ಬೀಳುವ ರಾಶಿಯ ಸಂಖ್ಯೆಯಾಗುತ್ತದೆ. ಆ ಆವೇಶ ಬದಲಾಗುತ್ತದೆ. ಮರದ ವಯಸ್ಸು ತಿಳಿಯಲು ಕಾರ್ಬನ್ ಸಿ 6 ಐನ್ಸ್ಟೀನ್ ತತ್ವದ ಪ್ರಕಾರ ದ್ರವರಾಶಿ ಶಕ್ತಿ ಪರಸ್ಪರ ಪರಿವರ್ತನೆಗೊಳ್ಳುತ್ತವೆ. ದ್ರವರಾಶಿ ಮತ್ತು ಶಕ್ತಿ ಪರಸ್ಪರ ಪರಿವರ್ತನೆಗೊಳ್ಳುತ್ತವೆ. ಜೈವಿಕ ಕ್ರಿಯೆಯಾಗುವಾಗ ಬಿಡುಗಡೆಯಾಗುವ ಶಕ್ತಿ ಬರಲು ಕಾರಣ. ಜೈವಿಕ ಕ್ರಿಯೆಗಳಾಗುವಾಗ ಬಿಡುಗಡೆಯಾಗುವ ಶಕ್ತಿಯ ಬರಲು ಕಾರಣ. ರಾಶಿ ಪರಿವರ್ತನೆಗೊಂಡು ಶಕ್ತಿ ಬಿಡುಗಡೆ ಆಗುತ್ತದೆ. ಐನ್ಸ್ಟೀನ್ ರಾಶಿ ಮತ್ತು ಶಕ್ತಿ ಸಂಬಂಧ ಸೂತ್ರ E mc². ಒಂದು mg ರಾಶಿ ಎಷ್ಟು ಶಕ್ತಿ ಹೊಂದಿದೆ? 9 × 10⁻⁸. ಜೈವಿಕ ಕ್ರಿಯೆಯಲ್ಲಿ ರಾಶಿ ಶಕ್ತಿ ಸಂರಕ್ಷಣೆ ಆಗುತ್ತದೆ. ಜೈವಿಕ ವಿಧಾನದಲ್ಲಿ ಹೆಚ್ಚು ರಾಶಿಯು ಬೀಜಕೇಂದ್ರದಲ್ಲಿ 2 ಹೋಲಿಸಬಹುದು. ರಾಶಿಯ ಸಣ್ಣ ಬೀಜದ ಒಡೆಯುವುದು. ಪರಮಾಣು ವಿದಳನ ಕ್ರಿಯೆ ಪ್ರಾರಂಭಿಸುವುದಕ್ಕೆ ಮೃದು ಚಲನೆ ನ್ಯೂಟ್ರಾನ್ಗಳು. ಯುರೇನಿಯಂ ಸಮಸ್ಥಾನಿಗಳು U 238.